ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಾರ್ನಿಂಗ್ ಇನ್ ಮೈ ಲೈಫ್. ಇವತ್ತು ಬೆಳಗ್ಗೆ ನನ್ನ ಹಸ್ಬೆಂಡ್ 7:30ಗೆ ಹೋಗ್ತಾ ಇದ್ದಾರೆ ಆಫೀಸಿಗೆ. ಸೊ ಹಾಗಾಗಿ ಮಗಳಿಗೆ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇರೋದು. ಸೊ ಅವರು ಬೆಳಗ್ಗೆ ಬೇಗ ಆಫೀಸಿಗೆ ಹೋಗ್ಬಿಟ್ರೆ ನನಗೆ ತಲೆನೋವು. ಮಗಳನ್ನ ನಾನು ಹೋಗಿ ಡ್ರಾಪ್ ಮಾಡಬೇಕು. ಹಾಗಾಗಿ ನನಗೆ ವರ್ಕ್ ಫ್ರಮ್ ಹೋಮ್ ಇದೆ. ಇನ್ನ ಮಗಳನ್ನ ಅರಿಯಾದ್ನ ಸ್ಟ್ರೋಲರು ಇಲ್ಲಿ ಸ್ಟೋರ್ ರೂಮಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ನಾನು ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಲ್ವಾ, ಹಾಗಾಗಿ ಸ್ಟ್ರೋಲರ್ ಎತ್ತಿಡ್ತಾ ಇದ್ದಾರೆ. ಗುಲ್ಕು ನಾನು ಕರ್ಕೊಂಡು ಹೋಗ್ತೀನಿ ಸ್ಕೂಲಿಗೆ ಸ್ಟ್ರೋಲರ್ ಅಲ್ಲಿ. ಬಾಯ್ ಮಾಡಿ ಪಪ್ಪಂಗೆ. ಲೈಕ್ ಓವರ್ ನೈಟ್ ಸೋಪ್ ಓಟ್ಸ್ ವಿತ್ ಚಿಯಾ ಸೀಡ್ಸ್ ಎಲ್ಲ ಅವರು ತಿಂದು ಹೋಗಿದ್ದಾರೆ. ಸೊ ಥ್ಯಾಂಕ್ ಯು. ತಿಂದಿದ್ದಾರೆ, ಇಷ್ಟ ಆಯಿತು ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಓಟ್ ಮೀಲ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಇವತ್ತು ನೈಟ್ ಸೋಕ್ ಮಾಡಿ ಇಡ್ತೀನಿ. ನಾನು ಹೇಗೆ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಸೊ ಇದು ನೋಡಿ, ಬ್ರೆಡ್ ಎಡ್ಜಸ್ ಅವಳು ತಿನ್ನಲ್ಲ ನನ್ನ ಮಗಳು. ಸೊ ಹಾಗಾಗಿ ನಾನು ಇದನ್ನು ಬರ್ಡ್ಸಿಗೆ ಹಾಕ್ತೀನಿ. ಅಲ್ಲಿ ಬರ್ಡ್ಸಿಗೆ ನಾನು ಫುಡ್ ಹಾಕಿರ್ತೀನಿ. ನಿಮಗೆ ಇಲ್ಲಿ ಕೆಲವೊಂದು ಇಲ್ಲಿ ನೋಡಿ ಸ್ಟ್ರಾಬೆರೀಸ್ ಬರ್ತಾ ಇದೆ, ಕಾಣಿಸ್ತಾ ಇರ್ಬೋದು. ಸೊ ಈ ಥರ ಎಲೆ ಇರೋದೆಲ್ಲ ಅದು ಸ್ಟ್ರಾಬೆರೀಸೇ. ಬನ್ನಿ ಬನ್ನಿ, ಇವಾಗ ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು. ಇಲ್ಲಿ ನೋಡಿ, ನನ್ನ ಮಗಳದು ಬ್ರೇಕ್ಫಾಸ್ಟು ಒಂದು ಬ್ರೆಡ್ ಟೋಸ್ಟ್ ಮಾಡಿದ್ದೀನಿ, ಕೆಲವೊಂದು ಕ್ಯಾಶ್ಯೂಸು. ಅವಳು ಆಲ್ಮಂಡ್ಸ್ ತಿನ್ನಲ್ಲ, ಸೊ ಹಾಗಾಗಿ ಕ್ಯಾಶ್ಯೂಸ್ ಇಟ್ಟಿದ್ದೀನಿ. ಮಿಲ್ಕು ಮತ್ತು ಸ್ಟ್ರಾಬೆರೀಸ್ ತಿಂತಾ ಇದ್ದಾಳೆ. ಓಕೆ, ಎಲ್ಲೋ ಹಾಕ್ತೀನಿ. ಬಾ ಬೇಗ ಬೇಗ. ಸ್ವೀಡನ್ ಫ್ಲಾಗ್ ಹಾಕ್ಲಾ? ಸ್ವೀಡನ್ ಫ್ಲಾಗ್ ಹಾಕ್ಬೇಕಂತ ಅವಳಿಗೆ. ಯೆಲ್ಲೋ ಅಂಡ್ ಬ್ಲೂ ಬ್ಯಾಂಡ್ಸ್ ಹಾಕ್ಬೇಕು ಅಂತಿದ್ದಾಳೆ. ಜಡೆ ತೋರಿಸ್ತೀನಪ್ಪ. ವಾ, ಬ್ಲೂ ಆ್ಯಂಡ್ ಎಲ್ಲೋ ಹಾಕು ಅಂತ ಹೇಳಿದ್ಲು. ಸೊ ಅದಕ್ಕೆ ಬೈತಲೆಲ್ಲ ನೆಟ್ಟಿಗೆ ಬಂದಿಲ್ಲ, ಬೈಕೋಬೇಡಿ. ಬೇಗ ಬೇಗ ತಿನ್ನು ಬಂಗಾರ, ಸ್ಕೂಲಿಗೆ ಹೋಗೋಣ. ಮಾರ್ನಿಂಗ್ ಅವಳಿಗೆ ಸ್ನಾನ ಮಾಡಿಸೋದಿಲ್ಲ, ಯಾಕಂದರೆ ಬೆಳಗ್ಗೆ ಬೇಗ ಹೋಗಬೇಕಾಗಿರುತ್ತೆ. ಜಸ್ಟ್ ಬ್ರಷ್ ಮಾಡಿಸಿ, ಫೇಸ್ ವಾಶ್ ಮಾಡಿಸಿ, ಡ್ರೆಸ್ ಚೇಂಜ್ ಮಾಡಿ ಸ್ಕೂಲಿಗೆ ಹೋಗ್ತಾಳೆ. ಸ್ಕೂಲಿಂದ ಬಂದಮೇಲೆ ಅಲ್ಲಿ ಮಣ್ಣಲ್ಲೆಲ್ಲ ತುಂಬ ಆಟ ಆಡಿರ್ತಾರಲ್ವಾ. ಸೊ ಹಾಗಾಗಿ ನಾನು ಸ್ಕೂಲಿಂದ ಬಂದಮೇಲೆ ಅವಳಿಗೆ ಚೆನ್ನಾಗಿ ಸ್ನಾನ ಮಾಡಿಸ್ತೀನಿ. ಆಮೇಲೆ ಈವ್ನಿಂಗ್ ಸ್ನಾನ ಮಾಡಿದ್ರೆ ಚೆನ್ನಾಗಿ ನಿದ್ದೆನೂ ಬರುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಮಾಡಿಸ್ತೀನಿ. 2 ಟೈಮ್ಸ್ ಮಾಡ್ಸೋಕ್ಕೆಲ್ಲ ಟೈಮ್ ಆಗಲ್ಲ. ವೇಟ್, ಇದು ಬಂದು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಆಚೆ ಬಿಸಿಲೆಲ್ಲ ಆಡಿಸ್ತಾರೆ. ಅಯ್ಯೋ, ಈ ಸಮ್ಮರ್ ಸ್ಕಿನ್ ಟೀಚರ್ ಆಗ್ತಾರೋ ಎಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್. ಸೊ ಹಾಗಾಗಿ ಇಲ್ಲಿ ಸೀಲಿಂಗ್ ಫ್ಯಾನ್ಸ್ ಇರೋದಿಲ್ಲ, ಸೊ ನಾವೇ ಸ್ಟ್ಯಾಂಡಿಂಗ್ ಫ್ಯಾನ್ ತಂದಿಟ್ಕೊಂಡಿರ್ತೀವಿ. ಅಷ್ಟೊಂದೇನು ಶೆಕೆ ಇರಲ್ಲ ಅಂದ್ಬಿಟ್ಟು ಫ್ಯಾನ್ಸ್ ಇರಲ್ಲ. ಇವಾಗ ಸಮ್ಮರ್ಸ್ ಎಲ್ಲ ನಮಗೆ ಶೆಕೆ ಅನಿಸುತ್ತೆ. ಸೊ ಬೊಟ್ಟು ಐಟೆಕ್ಸ್ ಕುಂಕುಮನೇ ಹಚ್ತೀನಿ ನಾನು. ಸಮ್ಟೈಮ್ಸ್ ಬ್ಲ್ಯಾಕ್ ಕೂಡ ಡಿಸೈನ್ ಮಾಡಿ ಕಳಿಸಿರ್ತೀನಿ. ಸ್ಕೂಲಿಗೆ ಡ್ರಾಪ್ ಮಾಡಕ್ಕೆ ಹೋಗ್ಬೇಕಲ್ಲ, ಬೈ ವಾಕ್ ಹೋಗ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ಹಾಗಾಗಿ ಸನ್ಸ್ಕ್ರೀನ್ ಹಾಕೊಳ್ತಾ ಇದ್ದೀನಿ. ಹಾಕಿದ್ದೀನಿ ಮಗ. ಆ್ಯಕ್ಚುಲಿ ಮೈ ಗೋ ಟು ಮೇಕಪ್ ಏನು ಗೊತ್ತಾ, ಜಸ್ಟ್ ಸನ್ಸ್ಕ್ರೀನು, ಲಿಪ್ಸ್ಟಿಕ್ ಅಷ್ಟೇ. ಮುಂಚೆ ನಾನು ಕಾಜಲ್ ಹಾಕ್ತಾ ಇದ್ದೆ. ಕಾಜಲ್ ವಾಸ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್. ಬಟ್ ನಾನು ಕಾಜಲ್ ಹಾಕಿದ್ರೆ ಸುತ್ತಲೂ ನಂದು ಡಾರ್ಕ್ ಸರ್ಕಲ್ಸು ನೆಕ್ಸ್ಟ್ ಡೇ ಫುಲ್ ಡಾರ್ಕ್ ಆಗಿಬಿಡುತ್ತೆ. ಸೊ ಆಲ್ರೆಡಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಸೊ ಅದನ್ನ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಕಾಜಲ್ ಸ್ಟಾಪ್ ಮಾಡಿದ್ದೀನಿ. ಯಾವುದಾದ್ರೂ ಫಂಕ್ಷನ್ಸ್ ಈ ರೀತಿ ಇದ್ದಾಗ ಮಾತ್ರ ನಾನು ಕಾಜಲ್ ಹಾಕೋದು, ಅದರ್ವೈಸ್ ಡೈಲಿ ಎಲ್ಲ ನಾನು ಕಾಜಲ್ ಹಾಕೋದಿಲ್ಲ. And the question is, I have added in
I think this is an LAT. Yeah. But the cable will be ordered by us, no? So they will appoint us in this case. Yeah, absolutely. Yeah. But I think it is up to him to follow up this. Yes, that's correct. Yeah. We should blame anyone. So. Yeah, that's true. Yeah. But I hear. We can fix this now, right? Yeah, absolutely. I will do that. Yeah. Okay. Yeah. Bye-bye. Bye. Bye. ಆ್ಯಕ್ಚುಲಿ ನನ್ನ ಬ್ರದರ್ ಇನ್ ಲಾ ಕೇಳ್ತಾ ಇದ್ರು, ಇವಳು ಏನು ಬ್ಯಾಗು ತೊಗೊಂಡೋಗಲ್ಲ, ಹಾಗೆ ಹೋಗ್ತಾಳೆ ಸ್ಕೂಲಿಗೆ ಅಂತ. ನಾವು ಬ್ಯಾಗ್ ಏನು ಕೊಟ್ಟು ಕಳಿಸಲ್ಲ ಸ್ಕೂಲಿಗೆ, ಬುಕ್ಸು ಎಲ್ಲ ಏನು ಇರೋದಿಲ್ಲ. ಇವತ್ತು ಅವನಂಗೆ ಹೇಳ್ದ ಅಂದ್ಬಿಟ್ಟು ಇವತ್ತು ಬ್ಯಾಗ್ ಕಳಿಸ್ತಾ ಇದ್ದೀನಿ ಅಷ್ಟೇ. ಅದರ್ವೈಸ್ ಹಾಗೆ ಹೋಗ್ತಾಳೆ ಶೂ ಹಾಕ್ಕೊಂಡು. ಆಟ ಆಡಕ್ಕೆ ಸರಿ ಹೋಗಲ್ಲ, ಮಣ್ಣೆಲ್ಲ ಹೋಗ್ಬಿಡುತ್ತೆ ಒಳಗಡೆ. ಆಯ್ತಾಯ್ತು, ಬ್ಯಾಗ್ ಇಡ್ಲಾ? ಕ್ಯಾಪ್ ಇಟ್ಕೋಬೇಕು ಇವಾಗ ಬಿಸಿಲು. ಸರಿ ಕೂತ್ಕೋ. ಹೊರಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಇವಳನ್ನ ಸ್ಕೂಲಿಗೆ ಕಳಿಸೋವರೆಗೂ ಅಂದ್ಬಿಟ್ಟು. ಅದು ನಾನು ವರ್ಕ್ ಫ್ರಮ್ ಹೋಮ್ ಮಾಡೋ ದಿನದಲ್ಲಿ. ಸೊ ನಾನೇನಾದರೂ ಆಫೀಸ್ಗೆ ಹೋಗೋ ದಿನ ಇದ್ದರೆ ಇನ್ನೂ ಹೆಕ್ಟಿಕ್ ಇರುತ್ತೆ. ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಬೇಕು. ಸೊ ಇವಾಗ ಇವಳನ್ನ ಹೋಗಿ ಕಳಿಸಿ ಬಂದಮೇಲೆ ಮತ್ತೆ ನಂದು ಆಫೀಸ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಪಕ್ಕದ ಮನೆ ಕ್ಯಾಟ್ ಹೆಂಗೆ ಕೂತಿದೆ ಸೈಕಲ್ ಮಧ್ಯ, ಇಲ್ಲಿ ತೋರಿಸ್ತೀನಿ. ಹಲೋ ಲೋಟಸ್. ಇಲ್ಲಿ ನೋಡಿ ನೆನ್ನೆ ಅರಿಯಾದ್ನ ಮಾಡಿರೋ ಕೆಲಸಗಳು. ಇದು ಆಪ್ರಿಕಾಟ್ ಪೀಚ್ ಫ್ರೂಟ್ ಅನ್ಸುತ್ತೆ. ಇಲ್ಲಿ 2 ಮರ ಇದೆ ಅಲ್ವಾ, ಅದಿನ್ನ ಕಾಯಿದೆ. ಎಲ್ಲ ಕಿತ್ಕೊಂಡ್ಬಂದಿದ್ದಾಳೆ. ನನಗೆ ಎಷ್ಟು ಹೊಟ್ಟೆ ಉರಿತು. ಹಣ್ಣಾದ್ಮೇಲೆ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ ಅದು ಫ್ರೂಟು. ಇಷ್ಟು ವೇಸ್ಟ್ ಮಾಡಿದ್ದಾಳೆ. ಬಾ ಹೋಗೋಣ, ಕುತ್ಕೋ. ಹಲೋ ಬೇಬಿ, ನಿನ್ ಸ್ಕೂಲ್ ಬಂತು, ಮಲ್ಕೊಂಬಿಟ್ಟಿದ್ಯಾ? ಮತ್ತೆ ಸೈಲೆಂಟ್ ಆಗಿದ್ಯಾ? Hello Adya, how was your vacation? You went to vacation? Yes. Was it good? Yes. ಗುಲ್ಕು ಹಗ್ ಮಾಡಲ್ಲ ಅದ್ಯಾಗೆ? ವೆಕೇಶನ್ ಇಂದ ಬಂದಿದ್ದಾಳೆ. ಹಗ್ ಬೋಟ್? Yeah. Okay. 5 boats. Okay. I'm going to go to cruise ship. You went to cruise ship, big. Cruise ship. Ah. Cruise ship. Cat, Gulku. I will go. If I am there, she will not play. Bye. Bye, cat. Gulku, nin bunny torso adyage. Where is your bunny? Okay. I don't go to dentist. You are I what? go to dentist tomorrow. Tomorrow? Okay, then you will get bunny. Adya also will get a bunny. ನೋಡಿ ಚಿಕ್ಕ ಫ್ಲವರ್ಸ್ ಎಲ್ಲ ಹೆಂಗಿರುತ್ತೆ. ಆ್ಯಕ್ಚುಲಿ ಈ ಹುಲ್ಲೆಲ್ಲ ಬೆಳೆಯುತ್ತಲ್ವಾ, ಸೊ ಹುಲ್ಲನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಆವಾಗ ಈ ಫ್ಲವರ್ಸ್ ಎಲ್ಲ ಹೋಗ್ಬಿಡುತ್ತೆ. ಅಲ್ಲಿ ಕಾಣಿಸ್ತಾ ಇರೋದು ಅವಳ ಸ್ಕೂಲು. ನಾನು ಡ್ರಾಪ್ ಮಾಡಿ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ನಮ್ಮ ಮನೆಗೆ ಹೋಗೋ ಈ ಪಾತು ನನಗೆ ತುಂಬ ಇಷ್ಟ. ಸೊ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಕೇಳಿಸ್ತಾ ಇರುತ್ತೆ. ಆಮೇಲೆ ಇದು ಸಮ್ಮರ್ ಟೈಮಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ವಿಂಟರಲ್ಲಿ ಏನು ಹಸಿರಿರೋದಿಲ್ಲ, ಎಲ್ಲ ಬ್ಲ್ಯಾಕ್ ಆಗಿರುತ್ತೆ, ಬ್ರೌನ್ ಆಗಿರುತ್ತೆ. ಅಲ್ಲಿ ನೋಡಿ ನಮ್ಮ ಮನೆ ಪಕ್ಕ ಮನೆಯವ್ರದ್ದು ಕ್ಯಾಟು ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ. ಇಲ್ಲಿ ಬಂದಿದೆ. ಲೋಟಸ್ ಕಮ್ ಆನ್ ಲೋಟಸ್.
ಲೂಟಸ್ ಕಮ್ ಕಮ್ ಅಂದರೆ ಬಂತು ಪಾಪ. ಲೂಟಸ್ ಓಕೆ ಓಕೆ ಗೋ 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 ಡೋಂಟ್ ಕಮ್ ನಿಯರ್ ಓಕೆ. ಲೋಟಸ್ ಗೋ 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 ಗೋ. ನಾನೇನೋ ಹೇಳೋದು ಕಮ್ ಅಂತ ಹೇಳಿಬಿಟ್ಟೆ. ಅದನ್ನು ಹತ್ರದಿಂದ ನೋಡಿದ್ರೆ ನನಗೆ ಭಯ ಆಗುತ್ತೆ, ಅದ್ರ ಕಣ್ಣು ಎಲ್ಲ ನೋಡಿದ್ರೆ. ಐ ಆಮ್ ನಾಟ್ ಕ್ಯಾಟ್ ಪರ್ಸನ್, ನನಗೆ ಕ್ಯಾಟ್ ಅಷ್ಟು ಇಷ್ಟ ಆಗಲ್ಲ. ಸೊ ಅದನ್ನ ಡ್ರಾಪ್ ಮಾಡಿ ಬಂದು ನಾನಿಲ್ಲಿ ಸ್ಯಾಂಡ್ವಿಚ್ ತಿಂತಾ ಇದ್ದೀನಿ. ಮಧ್ಯಾಹ್ನ ನನಗೆ ಅಡುಗೆ ಮಾಡೋಕ್ಕೇನೂ ಇಲ್ಲ, ನಾನು ಮಧ್ಯಾಹ್ನ ಕುಕ್ ಮಾಡಲ್ಲ, ಯಾಕಂದರೆ ಬ್ಯುಸಿ ಇರ್ತೀನಿ ಆಫೀಸ್ ವರ್ಕ್ ಎಲ್ಲ. ಸೊ ನೈಟ್ ಒಂದ್ಸರಿ ಅಷ್ಟೇ ಕುಕ್ ಮಾಡೋದು. ನೆನ್ನೆ ನೈಟ್ ನಾನು ಟೊಮೆಟೊ ಬಾತ್ ಮಾಡಿದ್ದೆ, ಅದನ್ನು ನನ್ನ ಹಸ್ಬೆಂಡು ಮಧ್ಯಾಹ್ನ ಬಾಕ್ಸ್ ತೊಗೊಂಡು ಹೋಗಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ ಅದನ್ನೇ ತಿಂತೀನಿ. ಸೊ ಈವ್ನಿಂಗು ನಾನು ನೆಕ್ಸ್ಟ್ ಡೇಗೂ ಸೇರಿಸಿ ಕುಕ್ ಮಾಡ್ತೀನಿ. ಮಾರ್ನಿಂಗು ನಾನು ಬ್ರೇಕ್ಫಾಸ್ಟ್ ಈ ರೀತಿ ಮುಸ್ಲಿ ಅಥವಾ ಕಾರ್ನ್ಫ್ಲೆಕ್ಸು, ಬ್ರೆಡ್ ಆಮ್ಲೆಟು, ಅಥವಾ ನಾನು ಇವತ್ತೊಂದು ಟ್ರೈ ಮಾಡಿದ್ದೀನಲ್ವಾ ಓಟ್ಸ್ ಮೀಲ್, ನೈಟ್ ಸೋಕ್ಡ್ ಓಟ್ ಮೀಲ್ ಅಂತ. ಅದು ಐ ಥಿಂಕ್ ಇಟ್ ವಿಲ್ ಬಿ ಎ ವೆರಿ ಹೆಲ್ದಿ ಬ್ರೇಕ್ಫಾಸ್ಟು. ಸೊ ಈ ಥರ ಆಪ್ಷನ್ಸ್ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ, ಕ್ವಿಕ್ ಆ್ಯಂಡ್ ಈಸಿ. ಸೊ ಎಲ್ಲರೂ ಕೇಳ್ತಾ ಇದ್ರು ನೀವು ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ. ಹೀಗೆ ನಾನು ಮ್ಯಾನೇಜ್ ಮಾಡೋದು, ಯಾಕಂದರೆ ಬೆಳಗ್ಗೆ ಇಡ್ಲಿ, ದೋಸೆ, ಚಟ್ನಿ, ಸಾಂಬಾರು ಜೋಡಿಸ್ತಾ ಎಲ್ಲ ಆಗೋದೇ ಇಲ್ಲ, ಅಷ್ಟು ಟೈಮು ಇರೋದಿಲ್ಲ. ಸೊ ಅದು ವೀಕೆಂಡ್ಸ್ ಮಾತ್ರ ನಾನು ಈ ರೀತಿ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡೋದು, ಅದರ್ವೈಸ್ ಈ ಥರನೇ ಮಾಡ್ತೀವಿ. ಆಮೇಲೆ ಮಧ್ಯಾಹ್ನ ನಾನು ಆಫೀಸ್ ವರ್ಕ್ ಇರುತ್ತೆ, ಸೊ ಮಧ್ಯಾಹ್ನ ನಾನು ಕುಕ್ ಮಾಡೋದಕ್ಕಾಗೋದಿಲ್ಲ. ಸೊ ಹೀಗೆ ನನ್ನ ರೊಟೀನ್ ಇರುತ್ತೆ. ಆಮೇಲೆ ನಾವು ಮನೆ ಕ್ಲೀನು, ಕಸ ಗುಡಿಸೋದು, ನೆಲ ಒರೆಸೋದು ಎಲ್ಲ ಈವ್ನಿಂಗ್ಸೇ. ಸೊ ಈವ್ನಿಂಗೆ ಮಗಳಿಗೆ ಸ್ನಾನ ಮಾಡಿಸೋದು, ಈವ್ನಿಂಗೆ ನಾವು ಅಷ್ಟೇ ಸ್ನಾನ ಮಾಡಿ ಪೂಜೆ ಮಾಡೋದು. ಬಟ್ ಕೆಲವೊಂದು ದಿನಗಳು ಲೈಕ್ ಗುರುವಾರ, ಈ ದಿನಗಳು ಶನಿವಾರ ಎಲ್ಲ ನಾನು ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಹೀಗೆ ಇರುತ್ತೆ ನನ್ನ ಡೈಲಿ ಮಾರ್ನಿಂಗ್ ರುಟೀನ್. ನಿಮಗೆ ಈ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.